ಗುರು, ಈ ನ್ಯೂಸ್ ಚಾನಲ್ ಅವರೆಲ್ಲ ಹೇಳ್ತಾರಲ್ಲ ನಮ್ಮಲ್ಲೇ ಮೊದಲು ಅಂದ್ಬಿಟ್ಟು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಕಂಟೆಂಟು ನಮ್ಮಲ್ಲೇ ಮೊದಲು ಇರಬೇಕೇನೋ. ಬಾಸ್ಟರ್ಡ್ ಅಂತ ಭಾಷೆಯನ್ನು ಹರ್ಷೇಂದ್ರರಿಗೆ ಬಳಸ್ತಾನಲ್ಲ, ಸುಳೆ ಮಗ ಅಂತ ಕರೀತಾನಲ್ಲ ಇವನು ಉತ್ತರ ಕರ್ನಾಟಕದಲ್ಲಿ ಆ ಭಾಷೆ ಮಾತಾಡ್ತಾರಂತೆ. ಮನೆ ಮಾತಂತೆ. ಈಗ ನಾನು ಮಾತಾಡಲ್ಲ, ಈ ಸೂಳೆ ಮಗನಿಗೆ, ಈ ಮಿಂಡ್ರಿ ಹುಟ್ಟದವನಿಗೆ, ಈ ಲೋಫರ್ ನನ್ನ ಮಗನಿಗೆ, ಈ ಬೋಸಡಿ ನನ್ನ ಮಗನಿಗೆ, ಈ ಬೇವರ್ಸಿಗೆ, ಕರೆಕ್ಟ್. ನೀನು ಒಂದೇ ಒಂದು ಅಪ್ಪನಿಗೆ ಹುಟ್ಟಿದ್ರೆ ಬೋಳಿ ಮಗನೆ, ನೀನು ಈ ಭಾಷೆಯನ್ನು ಕೇಳಿಸ್ಕೊ. ಇದು ಏನ್ರಿ ಫಂಡಮೆಂಟಲ್ ರೈಟ್ಸ್? ಈ ಸುಳ್ಳ ಮಗನಿಗೆ ಮಾತ್ರ ಫಂಡಮೆಂಟಲ್ ರೈಟ್ಸಾ? ಈ ಬೇವರ್ಸಿ ನನ್ನ ಮಗನಿಗೆ ಮಾತ್ರ ಫಂಡಮೆಂಟಲ್ ರೈಟ್ಸಾ? ಈ ನೀಚನಿಗೆ, ಈ ಕಟುಕನಿಗೆ ಮಾತ್ರನಾ? ಹೌದು. ಇವನು ಅಪ್ಪನಿಗೆ ಹುಟ್ಟಿರೋದಾ? ಕರೆಕ್ಟಾ? ನಮಗೆ ನಮ್ಮ ಧರ್ಮದ ಬಗ್ಗೆ ಮಾತಾಡಿದ್ರೆ, ನಮ್ಮ ಕಾವಂದರ ಬಗ್ಗೆ ಮಾತಾಡಿದ್ರೆ ಈ ಸೂಳೆ ಮಗನಿಗೆ ಮಾತ್ರ ಬಿಸಿ ರಕ್ತ ಇರೋದಾ? ಕರೆಕ್ಟ್. ನಾವು ಮಾತಾಡ್ಬೇಕು, ನಮ್ಗಿಲ್ವಾ? ಇವನು ಬಿ ಪಾಸಿಟಿವ್, ನಮ್ದು ಬಿ ಪಾಸಿಟಿವ್ ಅಲ್ವಾ? ಕರೆಕ್ಟ್. ಇವನು ಪ್ರಾಣಿ ಹುಟ್ಟಿದಂಗೆ, ನಾಯಿ ಹುಟ್ಟಿದಂಗೆ ಮಾತಾಡ್ತಾನೆ, ನಾವು ಮನುಷ್ಯರಿಗೆ ಹುಟ್ಟಿದಂಗೆ ಮಾತಾಡ್ತಾ ಇದ್ದೀವಿ. ಕರೆಕ್ಟ್. ಹಲ್ಕ ನನ್ನ ಮಗ, ಕಚಡ ನನ್ನ ಮಗ, ಬೇವರ್ಸಿ ನನ್ನ ಮಗ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ಸೈಡಲ್ಲಿ ಕೂತ್ಕೊಂಡು ಮಾತಾಡೋದಲ್ಲ. ಕರೆಕ್ಟ್. ಒಂದು ಸೈಡಲ್ಲಿ ಕೂತ್ಕೊಂಡು ತಾನೇ ಸತ್ಯರಿಚಂದ್ರನಿಗೆ ಬೊಗಳೆ ಬಿಡೋದಲ್ಲ. ಬೇವರ್ಸಿ ನನ್ನ ಮಗನಿಗೆ, ಸೂಳೆ ನನ್ನ ಮಗನಿಗೆ, ನೀನು ಕಾವಂದ್ರಿಗೆ ಬೇವರ್ಸಿ ಅಂತ ಕರೀತಲ್ಲ, ನಿನ್ನ ಅಂತ ಸೂಳೆ ನನ್ನ ಮಗ, ಬೇವರ್ಸಿ ನನ್ನ ಮಗ, ಕಚಡ ನನ್ನ ಮಗ, ನೀಚ ನನ್ನ ಮಗ, ಹರಾಮಿ ನನ್ನ ಮಗ, ಸುವರ್ ನನ್ನ ಮಗ. ನಾಚಿಗೆ, ಮಾನ, ಮರ್ಯಾದೆ ಏನಾದರೂ ನಿನಗೆ ನಿನ್ನನ್ನು ಹುಡ್ಸಿದವರಿಗಿದ್ರೆ ಮಗನೇ, ಎದುರುಗಡೆ ಬಂದು 1 to 1 ಮಾತಾಡೋದು. ನಿನ್ನದೇ ಕಚಡ ಯೂಟ್ಯೂಬ್ ಚಾನಲ್ಗಳು ಇಟ್ಕೊಂಡ್ಬಿಟ್ಟು ಅಲ್ಲಿ ಒನ್ ಸೈಡೆಡ್ ಎಲ್ಲೋ ಯಾರ್ದೋ ಮಗನೇ ಬೇವರ್ಸಿಗಳ ಮನೇಲಿ ಕೂತ್ಕೊಂಡು ಮಾಡೋದಲ್ಲ. ಬಾ ಕೂತ್ಕೋ. ಅಲ್ಲ, ಪ್ರತಿ ಚಾನಲ್ನವರು ಕೇಳ್ತಾ ಇದ್ದಾರೆ, ಯಾವ ಚಾನಲ್ಗೆ ಬರೋದಿಲ್ಲ. 1 minute ಬರಲ್ಲ ರೀ ಅವನು ಹಲ್ಕ ನನ್ನ ಮಗ. ಅಲ್ಲಿ ರಿಪಬ್ಲಿಕ್ ಅಲ್ಲಿ ಹೇಳ್ದ, ನನಗೆ ಅಲ್ಲಿಂದ ಲೈವ್ ಕೊಡಿ, ಯೂಟ್ಯೂಬ್ ಲೈವ್ ಮಾಡ್ಕೊಂಡ್ ಬರ್ತೀನಿ, ಅಲ್ಲಿಂದ ನಾನು ಕೊಡಿ, ನಾನು ಬರ್ತೀನಿ ಅಂತ. ನಾನು ಪವರ್ ಟಿವಿಯಲ್ಲಿ ಅವ್ನು ಹೇಳಿದೆ, ಹೇಯ್ ಬಾರೇ ಹಲ್ಕ ನನ್ನ ಮಗನೇ, ಬಾ ನನ್ನ ಕ್ಯಾಬಿನ್ಗೆ. ನೀನು ಎಲ್ಲ ನಿನ್ನ ಯೂಟ್ಯೂಬ್ ಚಾನಲ್ಗಳು ಎಷ್ಟಿದಾವೆಲ್ಲ ಬೇವರ್ಸಿ ನನ್ನ ಮಗನೇ ಇಟ್ಕೊಂಡು ಬಾ. ಕರೆಕ್ಟ್. ನೀನು ಕಾವಂದ್ರಿಗೆ ಬೇವರ್ಸಿ ಅಂತ ಕರಿಬೋದು, ಬಾಸ್ಟರ್ಡ್ ಅಂತ ಕರಿಬೋದು. ನೀನು ಎಂಥ ಸೂಳೆ ಮಗನಿರ್ಬೇಕು. ಕರೆಕ್ಟ್. ನಿನ್ನ ಮನೆ ಭಾಷೆ ಅಲ್ವಾ ಇದು, ಉತ್ತರ ಕರ್ನಾಟಕದ? ನಿನಗೆ ಲೋಫರ್ ಸೂಳೆ ಮಗನೇ ಅದೇ ಭಾಷೆಯಲ್ಲಿ ಉತ್ತರ. ಯಾಕಂದ್ರೆ ನಿನ್ಗೆ ಅರ್ಥ ಆಗೋದು, ನಿನ್ನ ಮನೆ ಭಾಷೆ ಅದು, ನಿನ್ನ ಅಪ್ಪಮ್ಮ ಕಲಿಸಿದ ಭಾಷೆ ನಿನಗೆ. ಕಲಿಸಲಿಲ್ಲ. ಅಲ್ಲ, ನಮಗೆ ಕಲಿಸಿಲ್ಲ. ನಮ್ಮಲ್ಲಿ ದಕ್ಷಿಣ ಕನ್ನಡದಲ್ಲಿ ಮಂಡ್ಯ ಸಮ ಇಲ್ಲ ಮಾರ ಅಂತ ಹೇಳಿದ್ರೆ ಮರ್ಡರ್ ಆಗ್ತಾ ಇತ್ತು. ಅದು ದೊಡ್ಡ ಪದ. ನಿನಗೆ ಹುಚ್ಚ ಮಾರ, ನಿಂಗೆ ಮಂಡ್ಯ ಸರಿ ಇಲ್ವಾ ಅಂತ ಕೇಳಿದ್ರೆ ದೊಡ್ಡ ಪದ ಆಗ್ತಾ ಇತ್ತು. ಅದು ಈಗ ಏನಾದ್ರೂ ಬೇವರ್ಸಿ ಗಿವರ್ಸಿ ಅಂದ್ರೆ ಮರ್ಡರ್ ಮಾಡಾಕ್ತಾ ಇದ್ರು. ಈ ಬೇವರ್ಸಿ ಫೇಮಸ್ ಆಗಿದ್ದೆ ಈ ಬೇವರ್ಸಿ ಮಹೇಶ್ ತಿಮ್ಮರಡಿ ಇಂದ. ಕರೆಕ್ಟ್. ಏನ್ರಿ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆಯ ಬಗ್ಗೆ ಆ ಮನುಷ್ಯನ ಪಾದದ ಧೂಳಿಗೂ ಸಮ ಇಲ್ಲ ಈ ನಾಯಿ. ಕರೆಕ್ಟಾ? ಇವನು ಕಚಡ ನನ್ನ ಮಗ, ಇವನು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಬಾಂಬ್ ಬಿಟ್ಟು ನಿವೃತ್ತನಾಗಿದ್ದಲ್ಲ, ಕಿತ್ತು ಬಿಸಾಕಿದ್ದು ನನ್ನ ಮಗನಿಗೆ. ಭಿಕ್ಷೆ ಬೇಡ್ತಾ ತಿರುಗ್ತಾ ಇದ್ದ ಎಲ್ಲರ ಹತ್ರ, ಭಿಕ್ಷೆ ಬೇಡ್ತಾ ತಿರುಗ್ತಾ ಇದ್ದ. ನೀನು ಮೊನ್ನೆ ಹೇಳಿದ್ದಲ್ಲ ಹನಿ ಟ್ರ್ಯಾಪ್ ಅಂತ. ಮಗನೇ, ನೀನು ಒಬ್ಬ ಅಪ್ಪಡಿ ಕೊಟ್ಟಿದ್ರೆ ನಾನು ಚಾಲೆಂಜ್ ಮಾಡು, ಇನ್ನು ಹನಿ ಟ್ರ್ಯಾಪ್ ನಾನು ಬಿಡುಗಡೆ ಮಾಡಿಲ್ಲ ಅಂದ್ರೆ ನಾನು ರಾಕೇಶ್ ಶೆಟ್ಟಿ ಅಲ್ಲ. 1.5 ವರ್ಷಕ್ಕೆ ವರ್ಕ್ ಮಾಡಿದೀವಿ ಬ್ರದರ್. ಈ ಕಚಡ ನನ್ನ ಮಗ ಕುಡಿದು ಏನೇನು ಮಾಡ್ತಾನೆ, ಹೆಂಗೆ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾನೆ, ಹೋರಾಟ ದೇಶದಲ್ಲಿ ಹೆಂಗೆ ಹೆಣ್ಮಕ್ಳ ಹತ್ರ ಫೋನ್ ಪೇ ಮಾಡಿದ್ದಾನೆ ನನ್ನ ಹತ್ರ ಇದೆ. ಬಾ ನೀನು, ಬಾಪಾ, ನೀನು ಪವರ್ ಟಿವಿ ಬೇಡ, ನಾನು ಪವರ್ ಟಿವಿ MD ಕೂತ್ಕೊಂಡಿಲ್ಲ ಇಲ್ಲಿ ಮಗ. ನಿನ್ನ ಹಂಗೆ ಒಬ್ಬ ಸಾಮಾನ್ಯ, ನೀನು ಉತ್ತರ ಕರ್ನಾಟಕ ಸಾಮಾನ್ಯ ಅಲ್ಲ, ನಾನು ದಕ್ಷಿಣ ಕನ್ನಡದ ಸಾಮಾನ್ಯ. ಇವತ್ತು ಅದಕ್ಕೆ ಭಟ್ರು ಕರೆದ್ರು, ಭಟ್ರೆ ಬನ್ನಿ, ಅಲ್ಲಿ ಬೈಲಿಕ್ಕಾಗಲ್ಲ, ಇಲ್ಲಿ ಮಾತಾಡು, ಅವನ ಭಾಷೆಯಲ್ಲೇ ಮಾತಾಡುವ ಅಂತ ಹೇಳಿದ್ದು. ಎಕ್ಸಾಕ್ಟ್ಲಿ. ಕರೆಕ್ಟಾ? ಕೆಲವರು ನನಗೆ ಹೇಳೋದು, ಬುದ್ಧಿ ಹೇಳೋದು, ಏನ್ರಿ ಅವನು ಮಾತಾಡ್ತಾನಂತ ನೀವು ಮಾತಾಡೋದಾ, ಅವನಿಗೆ ಬೈಯುವುದಾ? ನಮ್ಮ ಅಪ್ಪಮ್ಮನಿಗೆ ಅವನು ಬೈಬೋದು. ಅಲ್ಲ, ಯಾಕೆಂದ್ರೆ ನಮ್ಮ ಹೆಂಡತಿ ಮಕ್ಕಳಿಗೆ ಅವನು ಬಾಯಿ ಬಂದವಲ್ಲ ಅವ್ರು ಮಾತಾಡ್ಬೋದು. ಮಾಡ್ಬೋದು. ಈ ಬೋಳಿ ಮಕ್ಕಳಿಗೆ, ಸೂಳ ಮಕ್ಕಳಿಗೆ ನಾವು ಬೈಬಾರ್ದು. ಯಾಕೆ? ಅವನ ಮನೆಯಲ್ಲಿ ಸೂಳ ಮಗ ಅಂದ್ರೆ, ಬೇವರ್ಸಿ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಮನೆ ಭಾಷೆ ಅಂತೆ. ಹೌದಪ್ಪ, ನಾನು ಉತ್ತರ ಕರ್ನಾಟಕದಲ್ಲಿ 2 ವರ್ಷ 2 ತಿಂಗಳು ಟ್ರೈನಿಂಗ್ ತಗೊಂಡು ಬಂದಿದ್ದೀನಿ. ಉತ್ತರ ಕರ್ನಾಟಕ ನನಗೆ ಭಾರಿ ಇಷ್ಟ. ಸೂಳೆ ನನ್ನ ಮಗ ಮಿಸ್ಟರ್ ಗಿರೀಶ್ ಮಟ್ಟಣ್ಣವರ್, ಸೂಳೆ ನನ್ನ ಮಗ ತಿಮ್ಮರೋಡಿ, ಹಲ್ಕ ನನ್ನ ಮಗ, ಕಚಡ ನನ್ನ ಮಗ, ಬೇವರ್ಸಿ. ಆಯ್ತು, ಇದು ಉತ್ತರ ಕರ್ನಾಟಕ ಭಾಷೆ ಅಪ್ಪ. ನಾನು ಕ್ಷಮಿಸಬೇಡಿ ಅಂತ ಹೇಳಲ್ಲ, ಯಾಕಂದ್ರೆ ನಾವು ಬ್ರದರ್ಸ್ ಮಾತಾಡ್ತಾ ಇರೋದು.
ಸರಿಯಲ್ಲ. ಮೇಡಮ್ ದಿಸ್ ಇಸ್ ನಾಟ್ ರೈಟ್. ನಾನು ಹೇಳ್ತೀನಿ ದಿಸ್ ಇಸ್ ನಾಟ್ ಕೊಟ್ರು ಸರಿಯಾಗಿ ಕೊಟ್ರು ಅವರು. ನಾನು ಹೇಳ್ತೀನಿ ಸತ್ಯ ಮೇಡಮ್, ನಾನು ಎಲ್ಲ ಹೇಳ್ತೀನಿ, ನಾನು ಸತ್ಯ ಹೇಳ್ತೀನಿ. ಒಂದ್ ನಿಮಿಷ ಬಿಟ್ಟು ವಸಂತ್, ನಾನು ನಿಮ್ಗೆ ಹೇಳ್ತೀನಿ ಟೈಮ್ ಕೊಡಿ ಒಂದು ನಿಮಿಷ ಹೇಳ್ತೀನಿ, ಅವಕಾಶ ಕೊಡಿ. ನಾನು ಲೆಕ್ಕ ತೋರಿಸ್ತೀನಿ, ನಾಲ್ಕು ಓದ್ಬಿಟ್ಟು ನಂಗೆ ಮಾಡಿ. ಒಂದು ನಿಮಿಷ ಇಲ್ಲ ಸರ್, ನಾನು ಹೊಡಿಬೇಕು, ಯಾಕೆ ಹೊಡಿಬೇಕು? ವಾ, ನಮಸ್ಕಾರ ಗುರು ನಿಮ್ಗೊಂದು.